ನಾನಿಲ್ಲಿ 1 ವರ್ಷದಿಂದ ಬರ್ತಾ ಇದ್ದೀನಿ ಈ ಮಠಕ್ಕೆ, ಹೊನ್ನವ ಮಂತ್ರಾಲಯ ಕ್ಷೇತ್ರಕ್ಕೆ. ತುಂಬಾ ಪಾಸಿಟಿವ್ ವೈಬ್ ಇದೆ ಇಲ್ಲಿ. ನನ್ನ ಮಗಳು ಶರಣ್ಯ ಶೆಟ್ಟಿನ ಕರ್ಕೊಂಡು ಫಸ್ಟ್ ಟೈಮ್ ನನಗೆ ಕನ್ಸಲ್ಲಿ ಬಂದಿರೋದು. ನನ್ನ ಮಗಳನ್ನ ಕರ್ಕೊಂಡು ಇಲ್ಲಿ ಬಂದಿದ್ದೀನಿ ಅಂತ ಒಂದು ಕನ್ಸು ಬಿದ್ದಿತ್ತು ನನಗೆ. ಆ ಕನ್ಸು ಬಿದ್ದಿರೋದಕ್ಕೆ ಅವಳಿಗೆ ಹೇಳಿದೆ ನಾನು, ನೀನು ಬೆಳಗ್ಗೆ ನಿನ್ನನ್ನು ಕರ್ಕೊಂಡೋಗಿ ಕಾಯಿ ಕಟ್ಟಿರೋ ಥರ ಕನ್ಸು ಬಿದ್ದಿದೆ ಕಣೆ, ಹೋಗೋಣ ಅಲ್ಲಿಗೆ ಅಂತ. ಅವಳು ಆಯಿತು ಹೋಗೋಣ ಮಮ್ಮಿ ಅಂತ ಬಂದ್ಲು. ಇನ್ನ ಆವಾಗ ಕೃಷ್ಣ ಪ್ರಣಯ ಸಖಿ ಮೂವಿದು ಶೂಟಿಂಗ್ ನಡೀತಾ ಇತ್ತು ಅಷ್ಟೇ. ಅವಳು ಏನು ಹರಿಸ್ಕೊಂಡು ಕಾಯಿ ಕಟ್ಟಲ್ಲ ಅವಳು ನನಗೆ ಹೇಳಿಲ್ಲ. ಆದರೆ ಆ ಮೂವಿ 100 ಡೇಸ್ ಓಡ್ತು, ಅವಳಿಗೊಂದು ಸಕ್ಸಸ್ ಕೊಟ್ಟಿದ್ದಾರೆ ಗುರುಗಳ ಆಶೀರ್ವಾದ ನಮ್ಮ ಮೇಲೆ, ನನ್ನ ಮಗಳ ಮೇಲೆ, ಎಲ್ಲರ ಮೇಲೂ, ನಮ್ಮ ಫ್ಯಾಮಿಲಿ ಮೇಲೆ ತುಂಬಾ ಇದೆ. ಇಲ್ಲಿ ಆವಾಗಿಂದ ನಾವು ಯಾವಾಗಲೂ ವಾರ ಅವಳಿಗೆ ಟೈಮ್ ಆದಾಗ ಅವಳು ಬರ್ತಾಳೆ, ನಾನು ಪ್ರತಿ ವಾರ ಮಿಸ್ ಮಾಡದೆ ಬರ್ತಾ ಇರ್ತೀವಿ. ಎಲ್ಲರೂ ಬನ್ನಿ, ದರ್ಶನ ಮಾಡ್ಕೊಳ್ಳಿ, ಅವ್ರ ಆಶೀರ್ವಾದ ಪಡ್ಕೊಳ್ಳಿ. ಜಾತ್ರೆ ಥರ ಆಗೋಗ್ಬಿಟ್ಟಿದೆ ಇಲ್ಲಿ ಫುಲ್ಲು. ಇಷ್ಟು ರಾಯರು ಇಷ್ಟು ಬೇಗ ಇಷ್ಟೊಂದು ಎಲ್ಲ ಮಾಡಿಸ್ಕೊತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಬೆಳೀಲಿ ಇಲ್ಲೆಲ್ಲ. ತುಂಬ ಖುಷಿ ಆಗ್ತದೆ ಇದು ನೋಡಿದ್ರೆ. ನಮಗಂತೂ ಇಷ್ಟು ಇಂಪ್ರೂವ್ಮೆಂಟ್ಸ್ ಒಂದು 6 ಮಂತ್ಸಲ್ಲೇ ಫುಲ್ ಇಂಪ್ರೂವ್ಮೆಂಟ್ಸ್ ನೋಡ್ತಾ ಇದೀವಿ, ನಾವೇ ಕಣ್ಣಾರೆ ನೋಡಿರೋದು.